ನಮ್ಮ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ. ತಿಂದು ನೋಡೋಣ ಹೆಂಗಿರುತ್ತಂತ. ಇವಾಗ ನಾವು ನೆನೆಸ್ಕೊಂಡಿಟ್ಟಿರೋ ಅಂಥ 2 kg ಕಬಾಬು ಫ್ರಿಜ್. ಸೊ ಹಾಯ್ ಗಾಯ್ಸ್, ಇವತ್ತು ಟ್ರೆಂಡಿಂಗಲ್ಲಿರೋ ಬೆಳ್ಳುಳ್ಳಿ ಕಬಾಬ್ನ ಮಾಡ್ತಾಯಿದ್ದೀರಿ. ಚಟಾಪಟ ಅಂತ ಇರುತ್ತೆ. ಸೊ ಫಸ್ಟು ಇವಾಗ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀರಿ 1 ಬಟ್ಲು, ಆಮೇಲೆ ಮೈದಾ ಹಿಟ್ಟು, ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಕಡಲೆ ಹಿಟ್ಟು 1 ಬಟ್ಲು ಅದನ್ನು ಹಾಕ್ಕೊಂಡು ಆಮೇಲೆ ಒಂದು ಮೊಟ್ಟೆ ಹಾಕ್ಕೊಬೇಕು. ಅದನ್ನು ಮಧ್ಯದಲ್ಲಿ ಹಾಕ್ಕೊಳ್ಳೋಣ, ಯಾಕೆ ಸೈಡಲ್ಲಿ ಹಾಕ್ಕೊಂಡ್ರೆ ಆಮೇಲೆ ಎಲ್ಲೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ ಕಲರ್ಗೆ. ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಸ್ವಲ್ಪ ಕಲಿಸ್ಕೊಳ್ಳೋಣ, ನೀಟಾಗಿ ಕಲಿಸ್ಕೊಂಡು ಆಮೇಲೆಲ್ಲ ಇವಾಗ ಒಂದು ಜಾರ್ ತೊಗೊಂಡಿದ್ದೀರಿ. ಅದಕ್ಕೆ ಒಂದು 10-15 ಅಷ್ಟು ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ 2 ಗೆಡ್ಡೆ. ಇವಾಗ ಸ್ವಲ್ಪ ಶುಂಠಿ ಹಾಕೋಣ, ಆಮೇಲೆ ಕರಿಬೇವು. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿಲಿ ರುಬ್ಬೋಣ. ಇವಾಗ ಪೇಸ್ಟ್ ರೆಡಿ ಇದೆ. ಇವಾಗ ನಾವು ಆವಾಗಲೇ ಕಲಿಸ್ಕೊಂಡಿಟ್ಟಿರೋ ಇದನ್ನು ತೊಗೊಳ್ಳೋಣ. ಆಮೇಲೆ ಮಿಕ್ಸಿ ರುಬ್ಕೊಂಡಿರೋ ಮಿಶ್ರಣನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ. ಸೊ ನಾವು 2 kg ತೊಗೊಂಡಿರೋದ್ರಿಂದ ಇನ್ನೊಂದು ಮೊಟ್ಟೆ ಹಾಕ್ತಾಯಿದ್ದೀರಿ. ಇವಾಗ ಚೆನ್ನಾಗಿ ಕಲಿಸ್ಕೊಂಡಿರಿ. ಇವಾಗ 2 kg ಚಿಕನ್ನ ಚೆನ್ನಾಗಿ ತೊಳ್ಕೊಂಡಿರೋ ಚಿಕನ್ನ ಹಾಕ್ತಾಯಿದ್ದೀರಿ. ಇವಾಗ ಚೆನ್ನಾಗಿ ಅದನ್ನು ಒಳಗಡೆ ಎಲ್ಲ ಹಾಕಿ ಚಿಕನ್ ಮೇಲೆ 30 ನಿಮಿಷಗಳ ಕಾಲ ನೆನೆಸ್ಕೊಳ್ಳೋಣ ಫ್ರಿಜ್ಜಲ್ಲಿಟ್ಟು. ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀರಿ. ಯಾವುದೇ ಕಲಬೆರಕೆ ಇಲ್ಲದೆ ಇರುವಂಥ ನ್ಯಾಚುರಲ್ ಚಿಕನ್ ಬೆಳ್ಳುಳ್ಳಿ ಕಬಾಬ್. ನೆನೆಸ್ಕೊಳಕ್ಕಿಂತ ಮುಂಚೆ ನಿಮಗೆ ಬೇಕಂದರೆ ಮೊಸರು ಮತ್ತು ನಿಂಬೆಹಣ್ಣು ಹಾಕೊಳ್ಳಿ. ನಿಮಗೆ ಬೇಕಾಗುತ್ತೆ, ಅದಕ್ಕೆ ಎರಡನ್ನೂ ಹಾಕ್ಕೊತಾ ಇದ್ದೀರಿ. ಸ್ವಲ್ಪ ನಿಂಬೆಹಣ್ಣು ಇವಾಗ ಸ್ವಲ್ಪ ಕಲಿಸ್ಕೊಂಬಿಡಿ. ಆಮೇಲೆ 30 ನಿಮಿಷ ಇವಾಗ ಟ್ರೆಂಡಿಂಗಲ್ಲಿರೋ ಈಸಿ ಕಬಾಬ್ ಬೆಳ್ಳುಳ್ಳಿ ಕಬಾಬು ನಾನು ಹೇಳ್ಕೊಟ್ಟಿದ್ದೀನಿ, ತೋರಿಸ್ತಾ ಇದ್ದೀರಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಟಾಪಟ. ಇವಾಗ ನಾವು ನೆನೆಸ್ಕೊಂಡಿಟ್ಟಿರೋ ಅಂಥ 2 kg ಕಬಾಬು ಫ್ರಿಜ್ಜಿಂದ ಆಚೆಡೆ ತೆಗೆದಿದ್ವಿ. ಇವಾಗ ಚಿಕನ್ನ ಬೇಯಿಸ್ಕೊಬೇಕಾಗಿದೆ. ಅದಕ್ಕೆ ಬಾಣಲಿ ಎತ್ಕೊಂಡು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀವಿ ಸ್ವಲ್ಪ. ಅದರಲ್ಲಿ ನಾವು ಚಿಕನ್ನ ಡೀಪ್ ಫ್ರೈ ಮಾಡ್ಕೊತೀವಿ. ಇವಾಗ ಮತ್ತೆ ಇನ್ನೊಂದ್ಸಲಿ ಕಲಿಸ್ಕೊಳಲ್ಲ. ಲಾಸ್ಟಲ್ಲಿ ಡೀಪ್ ಫ್ರೈ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಕಲಿಸ್ಕೊಂಡು ಡೀಪ್ ಫ್ರೈ ಮಾಡಿ ತಿನ್ಬಿಟ್ಟು ಚಟಾಪಟ ಅಂತ ಇರುತ್ತೆ. ಒನ್ ಮೋರ್ ಅಂತ ಇರಬೇಕು. ಇವಾಗ ಎಣ್ಣೆ ಕಾದಿದೆ. ಇವಾಗ ಚಿಕನ್ ಮಾಡ್ತಾ ಇರೋದು.
ಚಟಾಪಟ ಅಂತ ಇರಬೇಕು. ಆಮೇಲೆ ಪೀಸ್ ಹಾಕೊಳ್ಳೋಣ, ನನಗೆ ಅರ್ಜೆಂಟ್ ಏನಿಲ್ಲ. ಇವಾಗ ಚೆನ್ನಾಗಿ ಎಣ್ಣೆಲಿ ಕರಿತಾ ಇದ್ದೀರಿ. ಬೆಳ್ಳುಳ್ಳಿ ಟ್ರೆಂಡಿಂಗ್ ಕಬಾಬ್ ರೆಡಿ ಆಗ್ತೈತೆ. ಮನೇಲಿ ಮಾಡ್ಕೊಳ್ಳಿ, ಹೋಟ್ಲಲ್ಲಿ ಹೋಗೋ ವಿಷಯನೇ ಇಲ್ಲ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ. ಬೆಳ್ಳುಳ್ಳಿ ಕಬಾಬ್ ಸ್ಪೆಷಲೇ ಬೆಳ್ಳುಳ್ಳಿ ಇಲ್ಲಾಂದ್ರೆ ಏನೂ ಹಾಕೋಣ. ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀರಿ. ಬೆಳ್ಳುಳ್ಳಿನ ಚೆನ್ನಾಗಿ ಕರ್ಕೊತಾ ಇದ್ದೀರಿ. ಚಟಾಪಟ ಅಂತ ಇದೆ. ಒನ್ ಮೋರ್ ಆಗುತ್ತೆ. ನೋಡಿ ಹೆಂಗಾಗಿದೆ ನಮ್ಮ ಬೆಳ್ಳುಳ್ಳಿ ಕಬಾಬು. ನಮ್ಮ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ. ತಿಂದು ನೋಡೋಣ ಹೆಂಗಿರುತ್ತಂತ. ಚಟಾಪಟ ಅಷ್ಟೇ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ತಿನ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಚೆನ್ನಾಗಿದೆ.